ನಮಸ್ಕಾರ, ನಾನು ಶಿವಕುಮಾರ್ ಸಾಧನಾ ಬುಕ್ ಹೌಸ್ ಯೂಟ್ಯೂಬ್ ಚಾನಲ್ನಿಂದ. ಸ್ನೇಹಿತರೆ, ನಮ್ಮ ಚಾನಲ್ ಮೂಲಕ ಪ್ರತಿ ಬಾರಿಯೂ ಕನ್ನಡದಲ್ಲಿ ವಿಶೇಷವಾಗಿರುವ ಕೃತಿಗಳನ್ನು, ಕಾದಂಬರಿಗಳನ್ನು, ಕವನ ಸಂಕಲನಗಳನ್ನು, ವ್ಯಕ್ತಿ ಚರಿತ್ರೆಯನ್ನ ಇನ್ನೂ ಮುಂತಾದ ವಿಶೇಷ ಕನ್ನಡ ಸಾಹಿತ್ಯದ ವಿಶೇಷತೆಗಳನ್ನು ನಾನು ರಿವ್ಯೂ ಮಾಡ್ತಾ ಬಂದಿದ್ದೇನೆ. ಇವತ್ತು ಕೂಡ ಒಂದು ಅದ್ಭುತವಾದ ಕನ್ನಡದ ಕಾದಂಬರಿಯಾಗಿರುವ ಒಂದು ವಿಶೇಷವಾಗಿರುವ ಕಾದಂಬರಿಯನ್ನ ರಿವ್ಯೂ ಮಾಡ್ಲಿಕ್ಕೆ ಬಂದಿದ್ದೇನೆ. ಆ ಕಾದಂಬರಿ ಯಾವ್ದಪ್ಪ ಅಂತಂದ್ರೆ ಎಸ್.ಎಲ್. ಭೈರಪ್ಪನವರ ವಂಶವೃಕ್ಷ ಅಂತ. ನೋಡಿ, ವಂಶವೃಕ್ಷ ಫ್ಯಾಮಿಲಿ ಟ್ರೀ ಅಂತ ಇವತ್ತು ಕೂಡ ಪ್ರಸ್ತುತ ಪ್ರಚಲಿತದಲ್ಲಿರುವ ಒಂದು ವಿಷಯ ಇದು. ವಂಶವೃಕ್ಷ ಎಲ್ಲರಿಗೂ ಕೂಡ ಅತಿ ಅವಶ್ಯಕ. ಕಾರಣ ಏಕೆ, ಏನು ಎನ್ನುವುದನ್ನ ಈ ಕಾದಂಬರಿಯ ರಿವ್ಯೂ ಮಾಡುವುದರ ಮೂಲಕ ಹೇಳ್ತಾ ಹೋಗ್ತೀನಿ. ನಮ್ಮ ಸ್ವಂತ ಅಸ್ತಿತ್ವ ಮತ್ತು ನಮ್ಮ ಕುಟುಂಬದ ಮೂಲವನ್ನ ಪ್ರಶ್ನಿಸುವ ಪುಸ್ತಕಗಳು ಕನ್ನಡದಲ್ಲಿ ಕಡಿಮೆ. ಕಾರಣ ಅವುಗಳನ್ನ ಬರೆಯುವವರ ಸಂಖ್ಯೆ ಮತ್ತು ಓದುವವರ ಸಂಖ್ಯೆಯು ಕೂಡ ಕಡಿಮೆಯಾಗಿದೆ. ಆದರೆ ಎಸ್.ಎಲ್. ಭೈರಪ್ಪ ಈ ರೀತಿಯ ವಿಚಾರವನ್ನು ಇಟ್ಟುಕೊಂಡು ಈ ಕಾದಂಬರಿಯನ್ನ 1965 ಬರೆದು ಮುಗಿಸ್ತಾರೆ. ಬಹಳ ಹಿಂದೆಯೇ ಈ ಕಾದಂಬರಿಯು ಬರೆಯಲ್ಪಟ್ಟಿದ್ದರಿಂದ ಕುಟುಂಬಗಳು ಮತ್ತು ವ್ಯಕ್ತಿಗಳು ಸಾಂಪ್ರದಾಯಿಕ ಭಾರತೀಯ ಹಿನ್ನೆಲೆಯಿಂದ ಆಧುನಿಕ ಭಾರತಕ್ಕೆ ಪರಿವರ್ತನೆಗೊಳ್ಳುವ ಸಾರವನ್ನು ಮತ್ತು ಹಾಗೆ ಮಾಡುವಾಗ ಅವರು ಎದುರಿಸುವ ಏರಿಳಿತಗಳನ್ನ ಈ ಕಾದಂಬರಿಗಳಲ್ಲಿ ಸಂಪೂರ್ಣವಾಗಿ ಅವರು ಹೇಳ್ತಾ ಹೋಗ್ತಾರೆ. ಈ ಕಾದಂಬರಿ ನಾನು ಓದಿದಾಗ ಅಥವಾ ನಾನು ಓದಿ ಮುಗಿಸಿದ ಮೇಲೆ ನನ್ನೊಳಗೆ ಹಲವಾರು ಪ್ರಶ್ನೆಗಳು ಉದ್ಭವ ಆಯಿತು. ಕಾರಣ ಈ ಕಾದಂಬರಿಯನ್ನು ಓದುವಾಗ ನಾನು ಯಾರು, ನನ್ನ ಪೂರ್ವಜರು ಯಾರು, ನಮ್ಮ ಕುಟುಂಬದಿಂದ ಬಂದಂತಹ ಮೊದಲ ವ್ಯಕ್ತಿ ಯಾರು ಎಂಬ ಖಚಿತ ಮಾಹಿತಿ ಅಥವಾ ಅದಕ್ಕೆ ಸಂಬಂಧಿಸಿದಂತ ಉತ್ತರವನ್ನ ನಾವು ಎಲ್ಲೂ ಕೂಡ ನಿರೀಕ್ಷೆ ಮಾಡಲಿಕ್ಕೆ ಉತ್ತರವನ್ನ ಪಡಿಲಿಕ್ಕೆ ಸಾಧ್ಯವೇ ಇರಲಿಲ್ಲ. ಹಾಗಾಗಿ ಈ ಪುಸ್ತಕ ಮತ್ತಷ್ಟು ಕುತೂಹಲಕಾರಿಯಾಗಿ ನನ್ನನ್ನು ಕಾಡ್ಲಿಕ್ಕೆ ಶುರು ಮಾಡಿತು. ಈ ಕಾದಂಬರಿಯಲ್ಲಿ ಎರಡು ಕುಟುಂಬಗಳಾದ ಶ್ರೋತ್ರಿ ಮತ್ತು ರಾವ್ ಮನೆತನಗಳ ಕಥೆಯನ್ನ ಈ ಕಾದಂಬರಿಯಲ್ಲಿ ಹೇಳ್ತಾ ಹೋಗ್ತಾರೆ. ಇದು 3 ದಶಕಗಳಿಗೂ ಹೆಚ್ಚು ಕಾಲದ ಪ್ರಯಾಣವನ್ನ ಸೆರೆ ಹಿಡಿಯುತ್ತೆ. ಜೊತೆಗೆ ಮೊದಲ ಕೆಲವು ಅಧ್ಯಾಯಗಳಲ್ಲಿ ಈ ಎರಡು ಕುಟುಂಬಗಳ ಪಾತ್ರಗಳ ಪರಿಚಯ ಯಾವುದೇ ತಿರುವುಗಳಿಲ್ಲದೆ ನಡ್ಕೊಂಡು ಬರುತ್ತೆ. ನಂತರದ ಮುಂದಿನ ಅಧ್ಯಾಯಗಳಲ್ಲಿ ಶ್ರೀನಿವಾಸ ಶ್ರೋತ್ರಿ ಮತ್ತು ಅವರ ಪತ್ನಿ, ಅವರ ಯುವ ವಿಧವೆ ಕಾತ್ಯಾಯನಿಯ ಬಗ್ಗೆ ಸಾಕಷ್ಟು ಕುತೂಹಲ ಭರಿತವಾದ ಘಟನೆಗಳನ್ನ ಇಲ್ಲಿ ಎಸ್.ಎಲ್. ಭೈರಪ್ಪನವರು ಬರವಣಿಗೆಯ ಮೂಲಕ ನಮ್ಮನ್ನ ಸಾಕಷ್ಟು ಕ್ಯೂರಿಯಾಸಿಟಿಯನ್ನ ಮಾಡ್ಲಿಕ್ಕೆ ಪ್ರಾರಂಭವನ್ನ ಮಾಡ್ತಾರೆ. ಜೊತೆಗೆ ಇಲ್ಲಿ ಇನ್ನೊಂದು ಕುಟುಂಬವಾಗಿರ್ತಕ್ಕಂಥ ಡಾಕ್ಟರ್ ಸದಾಶಿವರಾವ್, ಅವರ ಪತ್ನಿ ನಾಗಲಕ್ಷ್ಮಿ ಮತ್ತು ಅವರ ಕಿರಿಯ ಸಹೋದರ ರಾಜಾರಾವ್ ಸಂಬಂಧಿಸಿದಂತಹ ಘಟನೆಗಳನ್ನ ಈ ಕಾದಂಬರಿಯಲ್ಲಿ ಹೇಳಲಿಕ್ಕೆ ಪ್ರಾರಂಭವನ್ನ ಮಾಡ್ತಾರೆ. ಈ ಕಾದಂಬರಿಯ ನಿರ್ದಿಷ್ಟ ಭಾಗವು ರಾಜಾರಾವ್ ಅವರೊಂದಿಗಿನ ಕಾತ್ಯಾಯನಿಯ ಪ್ರೇಮ ಜೀವನವನ್ನ ಪರಿಶೋಧನೆ ಮಾಡುತ್ತೆ. ಹಾಗಾಗಿ ಇದೊಂದು ಪ್ರೇಮ ಕಾವ್ಯವೋ ಅಥವಾ ವಂಶವನ್ನ ತೋರಿಸುವಂತಹ, ವಂಶದ ಮೂಲ ನಕ್ಷೆಯನ್ನ ತೋರಿಸುವಂತಹ ಕೃತಿಯೋ ಅಥವಾ ಇನ್ಯಾವುದೋ ವಿಚಾರಗಳನ್ನ ಬೆನ್ನು ಹತ್ತಿ ಎಸ್.ಎಲ್. ಭೈರಪ್ಪನವರು ನಮ್ಮನ್ನು ಕರೆದುಕೊಂಡು ಹೋಗುತ್ತಿದ್ದಾರೋ ಅನ್ನುವ ಒಂದು ಆಶಾಭಾವನೆಯ ಜೊತೆಗೆ ಒಂದಿಷ್ಟು ಯೋಚನಾ ಲಹರಿಯು ಕೂಡ ನಮ್ಮಲ್ಲಿ ತೆರೆದುಕೊಳ್ಳುತ್ತೆ. ಇಲ್ಲಿ ಪಾತ್ರಗಳ ಮೂಲಕ ಅವರು ಸಾಮಾಜಿಕ ರೂಢಿಗಳು ಮತ್ತು ವೈಯಕ್ತಿಕ ಸಂತೋಷ, ನೈತಿಕತೆ ಮತ್ತು ವೈಯಕ್ತಿಕ ಆಯ್ಕೆ, ಜೊತೆಗೆ ಸಾಂಸ್ಕೃತಿಕ ಸಂಪ್ರದಾಯ ಮತ್ತು ಆಧುನಿಕ ಆಕಾಂಕ್ಷೆಗಳು, ಕುಟುಂಬದ ಮೌಲ್ಯಗಳು ಮತ್ತು ವೈಯಕ್ತಿಕ ಆಯ್ಕೆಗಳು ಇತ್ಯಾದಿಗಳ ಬಗ್ಗೆ ಆ ನಡುವಿನ ಹಳೆಯ ಹೋರಾಟಗಳನ್ನೆಲ್ಲವನ್ನೂ ಕೂಡ ಅವರು ಅನ್ವೇಷಣೆ ಮಾಡ್ತಾರೆ. ಈ ಪುಸ್ತಕವು ಓದುಗರಾದ ನಮ್ಮನ್ನು ನಮ್ಮ ಜೀವನದಲ್ಲಿ ಅತ್ಯಂತ ಮುಖ್ಯವಾದದರ ಬಗ್ಗೆ ಚರ್ಚೆ ಮಾಡುವಂತೆ ಒಂದಿಷ್ಟು ನಮ್ಮನ್ನ ಪ್ರೇರೇಪಣೆ ಮಾಡುತ್ತೆ. ನೈತಿಕ ಮೌಲ್ಯಗಳನ್ನ ಹಿಡಿದಿಟ್ಟುಕೊಳ್ಬೇಕು ಅಥವಾ ನಾವು ಬಯಸಿದ ರೀತಿಯಲ್ಲಿ ಸಂತೋಷವಾಗಿರಬೇಕು ಅನ್ನುವುದಾದರೆ ನಾವು ಯಾವ ಮಾರ್ಗವನ್ನ ಅನುಸರಿಸಬೇಕೆಂಬ ಸ್ಪಷ್ಟವಾದಂತ ಒಂದು ವೇದಿಕೆಯನ್ನ, ದಾರಿಯನ್ನ ಈ ವಂಶವೃಕ್ಷ ಕಾದಂಬರಿ ನಮಗೆ ತಿಳಿಸ್ಕೊಡುತ್ತೆ. ಇಲ್ಲಿ ಶ್ರೀನಿವಾಸ ಶ್ರೋತ್ರಿಯವರ ವ್ಯವಸ್ಥೆಗೆ, ಕುಟುಂಬಕ್ಕೆ ಅಪಮಾನವಾದಾಗ ಅಥವಾ ಅವರಿಗೆ ನೋವಾದಾಗ, ಅವರ ಸೊಸೆ ತೆಗೆದುಕೊಂಡಂತ ನಿರ್ಧಾರದಿಂದ ಅವರು ವಿಚಲಿತರಾದಾಗ ಆ
ಜನರ ಮೇಲೆ ಅಥವಾ ಆ ವ್ಯಕ್ತಿಗಳ ಮೇಲೆ ಶ್ರೀನಿವಾಸ ಶೋತ್ರಿಯವರು ನಡೆಸುವ ನೈತಿಕ ಪೊಲೀಸ್ಗಿರಿಯ ಬಗ್ಗೆ ಈ ಕಾದಂಬರಿಯಲ್ಲಿ ಸ್ಪಷ್ಟವಾಗಿ ಹೇಳಲಿಕ್ಕೆ ಹೊರಟಿದ್ದಾರೆ. ನೋಡಿ ಸ್ನೇಹಿತರೆ, ನೈತಿಕ ಪೊಲೀಸ್ಗಿರಿ ಅನ್ನುವುದು ಈ ಪತ್ರಿಕೆಗಳಲ್ಲಿ ನೀವು ಗಮನಿಸಿರ್ತೀರಿ. ಆದರೆ ಆ ಸಮಾಜದಲ್ಲಿ, ಅಂದಿನ ಸಮಾಜದಲ್ಲೇ ಎಸ್.ಎಲ್. ಭೈರಪ್ಪನವರು ನೈತಿಕ ಪೊಲೀಸ್ಗಿರಿಯ ತಾಜಾ ಉದಾಹರಣೆಗಳನ್ನ, ದುಷ್ಪರಿಣಾಮಗಳನ್ನ ಈ ವಂಶವೃಕ್ಷ ಕಾದಂಬರಿಯಲ್ಲಿ ಹೇಳಲಿಕ್ಕೆ ಬರ್ತಾರೆ. ಜೊತೆಗೆ ಮಕ್ಕಳು ವಾಸ್ತವವಾಗಿ ಯಾರಿಗೆ ಸೇರಿದವರು ಅನ್ನುವುದನ್ನ ಈ ಕಾದಂಬರಿಯಲ್ಲಿ ಬಹಳಷ್ಟು ಸ್ಪಷ್ಟವಾಗಿ ಎಸ್.ಎಲ್. ಭೈರಪ್ಪನವರು ನಮಗೆ ತಿಳಿಸಿಕೊಡ್ಲ ಪ್ರಯತ್ನವನ್ನ ಮಾಡ್ತಾರೆ. ಮಕ್ಕಳು ವಾಸ್ತವವಾಗಿ ಮೊದಲು ಕುಟುಂಬಕ್ಕೆ ಸೇರಿದವರು ಮತ್ತು ನಂತರ ಪೋಷಕರಿಗೆ ಸಂಬಂಧಪಟ್ಟವರು ಎನ್ನುವ ಅಂಶಗಳನ್ನ ಒತ್ತಿ ಹೇಳ್ತಾರೆ ಈ ಕಾದಂಬರಿಯಲ್ಲಿ. ಇಲ್ಲಿ ವಂಶವೃಕ್ಷ ಅನ್ನುವ ವಿಚಾರವನ್ನ ಇಟ್ಟುಕೊಂಡು ನಮ್ಮ ವೈಯಕ್ತಿಕ ಅಭೀಷ್ಟೆಗಳು, ಆಕಾಂಕ್ಷೆಗಳು, ಒಲುಮೆಗಳು, ಜೊತೆಗೆ ಕುಟುಂಬದ ಮೌಲ್ಯಗಳು, ನೈತಿಕತೆ, ಸಾಂಪ್ರದಾಯಿಕ ಜೀವನ ಹೇಗಿರುತ್ತೆ, ಆಡಂಬರದ ಜೀವನ ಹೇಗಿರುತ್ತೆ, ಪ್ರೇಮ ವಿವಾಹ ಹೇಗಿರುತ್ತೆ, ಪ್ರೇಮ ವಿವಾಹದ ವೈಫಲ್ಯ ಹೇಗಿರುತ್ತೆ, ಜೊತೆಗೆ ಒಂದು ವೇಳೆ ಇಲ್ಲೇನಾದರೂ ಕೂಡ ನಮ್ಮ ಟ್ರ್ಯಾಕ್ ಮಿಸ್ ಆದ್ರೆ ಆಗುವ ಆ ಅಧಪತನ, ಜೀವನದ ಅಧಪತನದ ವ್ಯವಸ್ಥೆಯನ್ನ ವಂಶವೃಕ್ಷ ಕಾದಂಬರಿಯಲ್ಲಿ ನಮ್ಮ ಎಸ್.ಎಲ್. ಭೈರಪ್ಪನವರು ಕಟ್ಟಿಕೊಟ್ಟಿದ್ದಾರೆ. ವಂಶವೃಕ್ಷ ವಿಚಾರವಾಗಿ ನಾವು ಎದುರಿಸುವ ಸವಾಲುಗಳೇನು, ಅದರಿಂದ ಆಗುವ ಪ್ರಯೋಜನಗಳೇನು, ವಂಶವೃಕ್ಷ ಯಾವುದಕ್ಕೆ ಅತಿ ಮುಖ್ಯವಾಗಿದೆ ಎನ್ನುವ ವಿಚಾರವನ್ನು ಕೂಡ ಈ ಕಾದಂಬರಿಯಲ್ಲಿ ತಿಳಿಸ್ಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾರೆ. ಹಾಗಾಗಿ ಈ ಕಾದಂಬರಿಯನ್ನ ನೀವೇನಾದ್ರೂ ಕೂಡ ಇಲ್ಲಿಯವರೆಗೆ ಓದದೇ ಇದ್ದರೆ ಒಮ್ಮೆ ಈ ನನ್ನ ವಿಡಿಯೋದ ರಿವ್ಯೂವನ್ನ ಇಟ್ಕೊಂಡು ಈ ಕಾದಂಬರಿಯನ್ನ ಅನಾಲಿಸಿಸ್ ಮಾಡ್ತಾ ಬನ್ನಿ, ನಿಮ್ಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಆ ರೀತಿಯಲ್ಲಿ ನಿಮಗೆ ಏನಾದ್ರೂ ಕೂಡ ಈ ವಂಶವೃಕ್ಷ ಕಾದಂಬರಿ ಬೇಕು ಅಂದ್ರೆ ನಮ್ಮ ಸಾಧನಾ ಅಕಾಡೆಮಿ ಆಪ್ ಅಲ್ಲಿ ಇದನ್ನ ಬುಕ್ ಮಾಡಿ ನಮ್ಮ ತಂಡ ನಿಮ್ಮ ಮನೆಯ ಬಾಗಿಲಿಗೆ ಈ ಪುಸ್ತಕವನ್ನ ತಲುಪಿಸುವ ವ್ಯವಸ್ಥೆಯನ್ನು ಮಾಡುತ್ತೆ. ನೀವು ಕೂಡ ಓದಿ, ನಿಮ್ಮ ಇತರ ಸ್ನೇಹಿತರಿಗೂ ಕೂಡ ಈ ಕಾದಂಬರಿಯನ್ನು ಓದುವಂತೆ ಪ್ರೇರೇಪಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು.